ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ನಿಮ್ಮ ಕುಟುಂಬ ಸದಸ್ಯರು ನಿಮ್ಮ ಮಾತಿಗೆ ಹೆಚ್ಚಿನ ಬೆಲೆಯನ್ನು ಕೊಡ್ತಾರೆ. ಇದರಲ್ಲಿ ಆಶ್ಚರ್ಯ ಪಡಬೇಕಾದಂಥದ್ದೇನಿಲ್ಲ, ಆದರೆ ಅದು ಬಹಳ ಮುಖ್ಯವಾದಂತಹ ವಿಷಯ ಅನ್ನುವಂಥದ್ದನ್ನು ಗಮನಿಸಬೇಕು. ನೀವು ಯಾವುದೇ ನಿರ್ಧಾರ ಮಾಡಲಿ, ಆ ನಿರ್ಧಾರಕ್ಕೆ ಬೆಲೆ ಸಿಕ್ಕತ್ತೆ. ನೀವು ಯಾವುದೇ ಒಂದು ಸಲಹೆಯನ್ನು ಕೊಡಲಿ, ಆ ಸಲಹೆಯನ್ನು ಸ್ವೀಕಾರ ಮಾಡ್ತಾರೆ. ಯಾವುದೇ ಒಂದು ಆದೇಶವನ್ನು ಮಾಡಿ ಅದನ್ನು ಒಪ್ಪಿಕೊಳ್ತಾರೆ. ದೊಡ್ಡವರ ಮಾತು, ಹಾಗೆ ಕಿರಿಯರ ಒಂದು ಅಭಿಮಾನ, ಇದೆಲ್ಲವೂ ಕೂಡ ನಿಮಗೆ ವಿಶೇಷವಾಗಿ ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಪ್ರೇಮಿಗಳಿಗೆ ಸಮಸ್ಯೆಯಾಗತಕ್ಕಂತಹ ದಿವಸ. ಸಮಸ್ಯೆಯನ್ನು ಮಾಡ್ಕೊಳ್ತೀರಿ. ನೀವೇ ಸ್ವಯಂಕೃತ ಅಪರಾಧ ಅಂತ ಏನು ಹೇಳ್ತೀವಿ, ಆ ರೀತಿಯಲ್ಲಿ ಯಾವ ವಿಷಯ ಬೇಡವಾಗಿರುತ್ತೋ ಅದನ್ನು ಮುನ್ನೆಲೆಗೆ ತರ್ತೀರಿ. ಅಲ್ಲಿ ಜಗಳಕ್ಕೆ, ಮಾತಿಗೆ, ವಿರಸಕ್ಕೆ ಕಾರಣವಾಗ್ತಕ್ಕಂಥದ್ದಾಗತ್ತೆ. ವಿದ್ಯಾರ್ಥಿಗಳಿಗೆ ತಮ್ಮ ಪ್ರತಿಭೆಯನ್ನು ಸಮಾಜದಲ್ಲಿ ತೋರಿಸಲಿಕ್ಕೆ ಉತ್ತಮವಾದಂತಹ ದಿವಸ. ನಿಮ್ಮಲ್ಲಿ ಏನೋ ಒಂದು ರೀತಿಯ ಪ್ರತಿಭೆ, ಕೌಶಲ್ಯ ಇದ್ದಾಗ ಅದನ್ನು ಸಮಾಜಕ್ಕೆ ಗುರುತುಪಡಿಸಬೇಕಾದಂಥದ್ದು, ತಿಳಿಯಪಡಿಸಬೇಕಾದಂಥದ್ದು ಬಹಳ ಮುಖ್ಯವಾಗಿರುತ್ತೆ. ವಾಹನ ಚಾಲನೆಯನ್ನು ಮಾಡುವಾಗ ಬಹಳ ಎಚ್ಚರಿಕೆ ವಹಿಸಬೇಕು. ವಾಹನ ಚಾಲನೆಯಿಂದ ತೊಂದರೆ ಇದೆ, ಅಪಘಾತಕ್ಕೆ ಅವಕಾಶಗಳು ಇರುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಗಮನಿಸಬೇಕಾಗತ್ತೆ. ಶ್ರೀಕೃಷ್ಣನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಎಂಬತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಷಭ ರಾಶಿ. ಮನೆಯ ಸದಸ್ಯರನ್ನು ಇವತ್ತಿನ ವಾತಾವರಣಕ್ಕೆ ಅನುಗುಣವಾಗಿ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ನೀವು ವಿಫಲರಾಗ್ತೀರಿ. ಅವರ ಉದ್ದೇಶ ಏನಿದೆ, ಯಾವ ಉದ್ದೇಶದಿಂದ ಅವರು ನಿಮ್ಮನ್ನು ಮಾತಾಡಿಸ್ತಾ ಇದ್ದಾರೆ, ಅಥವಾ ಮನೆಯ ವಾತಾವರಣ ಹೇಗಿದೆ, ಯಾತಕ್ಕೋಸ್ಕರ ಈ ರೀತಿಯ ಸಂದರ್ಭಗಳು ಬರ್ತಾ ಇದೆ ಅಂತ ಹೇಳಿ ಅರ್ಥ ಮಾಡಿಕೊಳ್ಳುವಲ್ಲಿ ವಿಫಲರಾಗ್ತೀರಿ. ಅದು ದೊಡ್ಡ ತಪ್ಪಾಗುತ್ತೆ. ಆ ಒಂದು ಅರ್ಥ ಮಾಡಿಕೊಳ್ತಕ್ಕಂಥದ್ದಿದೆಯಲ್ಲ, ಅದು ಅತಿ ಮುಖ್ಯವಾದಂತಹ ಒಂದು ಘಟ್ಟವಾಗತ್ತೆ. ವಿನಾಕಾರಣ ಕೋಪವನ್ನು ಮಾಡ್ಕೊಳ್ತೀರಿ, ಅದು ಬೇಡ ಅಂತ ಅರ್ಥ. ಸಣ್ಣ ಪುಟ್ಟ ವಿಚಾರಗಳಿಗೆ ನಿಮಗೆ ಕೋಪ ಬಂತು ಅಂತಾದರೆ ವಾತಾವರಣವೇ ವ್ಯತ್ಯಾಸವಾಗ್ತಕ್ಕಂತಹ ಸಾಧ್ಯತೆ. ಅಂತಹ ಸಂದರ್ಭಗಳನ್ನು ತಂದುಕೊಳ್ಳುವಂಥದ್ದು ಬೇಡ. ಸಣ್ಣ ಪುಟ್ಟ ವಿಚಾರಗಳಿಗೆ ಕೆರಳುವಂಥದ್ದು ಬೇಡ ಅಂತ ಹೇಳಿ ಸಲಹೆ. ಸಾಲ ಮಾಡಿದರೆ ಅದನ್ನು ಹಿಂದಿರುಗಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಹಣವನ್ನು ವಾಪಸ್ ಕೊಟ್ಟುಬಿಡಿ. ಬೇರೆಯವರಿಂದ ಆಗತಕ್ಕಂತಹ ಅವಮಾನ ನಿಮಗೆ ಶೋಭೆಯನ್ನು ತರೋದಿಲ್ಲ. ನಿಮ್ಮ ಸ್ಥಾನ, ಮಾನ, ನಿಮಗಿರತಕ್ಕಂತಹ ಮರ್ಯಾದೆ, ಗೌರವಕ್ಕೆ ಅದು ಒಳ್ಳೆಯದಲ್ಲ. ಬೇರೆಯವರಿಂದ ಮಾತನ್ನು ಕೇಳ್ತಕ್ಕಂಥದ್ದು ಬೇಡ ಅಂತ ಅರ್ಥ. ಜನರಿಗೆ ತಮ್ಮ ನಿರೀಕ್ಷೆಗೆ ತಕ್ಕಂತೆ ನೀವು ಬದಲಾಗಬೇಕು. ಜನ ಏನೇನು ನಿಮ್ಮಿಂದ ಅಪೇಕ್ಷೆ ಪಡ್ತಾರೋ ಆ ರೀತಿಯಲ್ಲಿ ನೀವಿರಬೇಕು. ಇಲ್ಲ ನಾನು ಇರೋದೇ ಹೇಗೆ ಅನ್ನುವಂಥದ್ದು ನಿಮಗೆ ಯಾವ ಶೋಭೆಯನ್ನು ಕೂಡ ತರದೇ ಇರತಕ್ಕಂಥದ್ದು. ನಿಮ್ಮ ಚಿಂತನೆಗಳ ಬಗ್ಗೆ ಸ್ಪಷ್ಟತೆ ಇರಲಿ. ಯಾವುದನ್ನು ನೀವು ಆಲೋಚನೆ ಮಾಡಿ ಯಾವ ಮಾರ್ಗವನ್ನು ಅನುಸರಿಸ್ತಾ ಇದ್ದೀರೋ ಅದರ ಬಗ್ಗೆ ಸ್ಪಷ್ಟತೆ ಇರಬೇಕು. ನಿಮ್ಮ ಶಿಸ್ತಿಗೆ ಯಾವ ಅಡ್ಡಿಯನ್ನು ತಂದುಕೊಳ್ಳೋದು ಬೇಡ. ಆದರೆ ನಿಮ್ಮ ಶಿಸ್ತು ಬೇರೆಯವರಿಗೆ ತೊಂದರೆಯನ್ನು ಮಾಡುವಂತೆ ಆಗಬಾರದು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಆಂಜನೇಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಎಂಬುವ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಮಿಥುನ ರಾಶಿ. ಮನೆಯ ಸದಸ್ಯರ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಬಹುದು. ನಿಮಗೆ ಇಲ್ಲದೇ ಇರತಕ್ಕಂತಹ ಆತಂಕ ಪ್ರಾರಂಭವಾಗುತ್ತೆ. ಇಷ್ಟು ದಿವಸ ಈ ಕ್ಷಣದವರೆಗೂ ಚೆನ್ನಾಗೇ ಇದ್ದರು, ಈಗ ಯಾಕೆ ಹೀಗಾಯಿತು ಅನ್ನುವಂತಹ ಆಲೋಚನೆ, ಆತಂಕ, ಭಯ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಆಸ್ಪತ್ರೆಗೆ ಅಲದಾಡ್ತಕ್ಕಂತಹ ಪರಿಸ್ಥಿತಿ ಒದಗಿ ಬರುವಂಥದ್ದಾಗತ್ತೆ. ಆರೋಗ್ಯ ಸರಿ ಇಲ್ಲ ಅಂತಂದರೆ ಆಸ್ಪತ್ರೆಗೆ ಹೋಗಲೇಬೇಕು. ಆದರೆ ಗ್ರಹಗತಿಯ ದೃಷ್ಟಿಯಿಂದ ನಿಮ್ಮ ಸಮಯ ಯಾವ ರೀತಿಯಲ್ಲಿ ಯಾವ ವಿಚಾರಕ್ಕೆ ವಿನಿಯೋಗ ಆಗತ್ತೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ನಿಮಗೆ ಆಗದೇ ಇರತಕ್ಕಂಥವರು ನಿಮ್ಮ ಬಗ್ಗೆ ತಪ್ಪಾಗಿ ಪ್ರಚಾರವನ್ನು ಮಾಡಬಹುದು. ಯಾರು ನಿಮ್ಮ ವಿರೋಧಿಗಳಿದ್ದಾರೆ, ನಿಮ್ಮ ಶತ್ರುಗಳಿದ್ದಾರೆ, ಅವರು ಇಲ್ಲ ಸಲ್ಲದ ಮಾತುಗಳನ್ನು ನಿಮ್ಮ ಬಗ್ಗೆ ಹೇಳ್ತಾರೆ. ಅದು ಜನಕ್ಕೆ ಬೇಗ ಮುಟ್ಟುತ್ತೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕು. ಆದಾಯ ಕಡಿಮೆಯಾಗತ್ತೆ,
ಅದರಿಂದ ಆತ್ಮವಿಶ್ವಾಸವೂ ಕೂಡ ಕಡಿಮೆಯಾಗ್ತಕ್ಕಂಥದ್ದು. ನನ್ನ ಜೀವನ ಹೇಗೆ, ಯಾವ ರೀತಿಯಲ್ಲಿ ನಾನು ನನ್ನ ಜೀವನವನ್ನು ಸಾಗಿಸಬಹುದು, ಇವೆಲ್ಲ ಆಲೋಚನೆಗಳು ಬರುವಂಥದ್ದಾಗತ್ತೆ. ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಯೂ ಕೂಡ ನಿಮ್ಮನ್ನು ಕಾಡುತ್ತೆ. ಸಮಯ ಇಲ್ಲ, ಮನೆಯಲ್ಲಿ ಹಿರೀಕರಿಗೋ ಅಥವಾ ಇನ್ಯಾರಿಗೋ ಆರೋಗ್ಯ ಸಮಸ್ಯೆ, ಆದಾಯ ಕಡಿಮೆ, ಇವೆಲ್ಲವನ್ನ ನೋಡ್ತಾ ಹೋದಾಗ ನಿಮ್ಮ ಆರೋಗ್ಯದಲ್ಲೂ ಕೂಡ ವ್ಯತ್ಯಯ, ಇದು ನಿಮಗೆ ದೊಡ್ಡದಾದಂತಹ ಆಘಾತವನ್ನೇ ಉಂಟು ಮಾಡುವಂತಹ ಪರಿಸ್ಥಿತಿಯ ದಿವಸ ಇದು. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ, ಜಯಂತಿ ಮಂಗಲಾಕಾಲಿ ಭದ್ರಕಾಲಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾಧಾತ್ರಿ ಸ್ವಾಹಾ ಸ್ವಧಾ ನಮೋಸ್ತುತೆ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿ, ಅದು ಒಂದು ವೇಳೆ ಕಷ್ಟವಾದರೆ ದುರ್ಗಾಯೈ ನಮಃ ಎಂಬುದಾಗಿ 9 ಬಾರಿ ಪಠನೆಯನ್ನು ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಿಂದ ನಿಮಗೆ ಗೌರವ ಸಿಗ್ತಕ್ಕಂಥದ್ದು ಅಥವಾ ಅವರ ಸಂಪರ್ಕವಾಗುವಂಥದ್ದು, ಅವರ ಜೊತೆಯಲ್ಲಿ ನಿಮ್ಮ ಯೋಗ್ಯತೆಗೆ ಅನುಸಾರವಾಗಿ ನೀವು ವ್ಯವಹಾರಾದಿಗಳನ್ನು ಮಾಡೋದಕ್ಕೆ ಮುಂದಾಗುವಂಥದ್ದು, ಮಾತಾಡೋದಕ್ಕೆ ಅವಕಾಶ ಸಿಕ್ಕುವಂಥದ್ದು, ಇವೆಲ್ಲವೂ ಕೂಡ ಆಗಬಹುದು. ನಿಮ್ಮಲ್ಲಿ ಮಹತ್ವದ ವಿಚಾರಗಳೇನಾದರೂ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಆಗ ನಿಮ್ಮ ಆಲೋಚನೆ, ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ವಿಷಯ ಸರಿಯಾದಂತಹ ರೂಪವನ್ನು ಪಡ್ಕೊಳ್ಳುತ್ತೆ ಅನ್ನುವಂಥದ್ದಾಗತ್ತೆ. ನಿಮ್ಮ ಯಶಸ್ಸಿಗೆ ನಿಮಗಿರತಕ್ಕಂತಹ ತೃಪ್ತಿಯೇ ಕಾರಣ. ಯಾಕೆ ಅಂತಂದರೆ, ಎಷ್ಟು ನಮಗೆ ಲಭ್ಯವಾಗುತ್ತೋ ಅದರಿಂದಲೇ ನಾವು ತೃಪ್ತಿಯನ್ನು ಪಡ್ತೀವಿ, ಇದಾದ ನಂತರದಲ್ಲಿ ನಮ್ಮ ಮುಂದಿನ ಪ್ರಯತ್ನ ಇರುತ್ತೆ ಅನ್ನುವಂಥದ್ದಿದೆಯಲ್ಲ, ಅದು ಮನಸ್ಸಿಗೆ ಸಂತೋಷವನ್ನು ಕೊಡುತ್ತೆ. ಶಾಸ್ತ್ರವೂ ಕೂಡ ಅದನ್ನೇ ಹೇಳುತ್ತೆ, ಅತೃಪ್ತಿರೇವ ದಾರಿದ್ರ್ಯಂ ತೃಪ್ತಿರೇವ ಮಹದ್ಧನಂ ಮನಸ್ಸಿ ಚ ಪರಿಯಷ್ಟೇ ಕೋರ್ಥವಾನ್ ಕೋದರಿದ್ರ ಎಂಬುವಂಥದ್ದು ಶಾಸ್ತ್ರ. ನಮ್ಮ ಪಾಲಿಗೆ ಯಾವುದು ಬಂದಿದೆಯೋ ಅದಷ್ಟೇ ನಮ್ಮದು ಅಂತ ಹೇಳಿ ನಾವು ಅದರಿಂದ ತೃಪ್ತಿಯನ್ನು ಪಟ್ಟುಕೊಳ್ಬೇಕು. ಎಲ್ಲ ಇದ್ದೂ ಕೂಡ ಇನ್ನೂ ಬೇಕು ಮತ್ತು ಬೇಕು ಅಂತ ಹೇಳ್ತಕ್ಕಂಥದ್ದೇ ದಾರಿದ್ರ್ಯ ಅಂತ ಶಾಸ್ತ್ರ ಹೇಳುತ್ತೆ. ಯಾಕೆ ಅಂತಂದರೆ, ಏನಿದ್ರೂ ಕೂಡ ನಮಗೆ ತೃಪ್ತಿ ಇಲ್ಲ, ಪ್ರಯೋಜನ ಏನು? ಯಾವ ವಸ್ತುವಿನಿಂದ, ಯಾವ ದ್ರವ್ಯದಿಂದ, ಯಾವ ವ್ಯಕ್ತಿಯಿಂದ, ಯಾವ ವಿಷಯದಿಂದ ನಮಗೆ ಸಮಾಧಾನ ತೃಪ್ತಿ ಸಿಕ್ಕಬೇಕೋ ಅದೆಲ್ಲ ಇದ್ದಾಗ್ಯೂ ನಮಗೆ ತೃಪ್ತಿ ಇಲ್ಲ ಅಂತ ಆದರೆ, ಹಾಗಾದರೆ ಅದು ದಾರಿದ್ರ್ಯವೇ ಹೊರತು ನಮಗೆ ಅದು ಶ್ರೀಮಂತಿಕೆ ಅಲ್ಲ ಅನ್ನುವಂಥದ್ದನ್ನು ಶಾಸ್ತ್ರ ಮತ್ತೆ ಮತ್ತೆ ಸ್ಪಷ್ಟ ಮಾಡ್ತಕ್ಕಂಥದ್ದು. ಕುಟುಂಬದ ಸದಸ್ಯರು, ಸ್ನೇಹಿತರು ಎಲ್ಲರೂ ಕೂಡ ನಿಮ್ಮ ಕೆಲಸವನ್ನು ಮೆಚ್ಚುತ್ತಾರೆ. ಹಾಗಾಗಿ ಅವರಿಗೋಸ್ಕರವಾದರೂ ಕೂಡ ನೀವು ಪ್ರಾಮಾಣಿಕವಾದಂತಹ ಪ್ರಯತ್ನದಲ್ಲಿ ತೊಡಗಬೇಕಾಗತ್ತೆ. ಸಮಾಜಕ್ಕೆ ಅಂಜಿ ನಿಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಬೇಕಾಗತ್ತೆ ಅನ್ನುವಂಥದ್ದು ಮುಖ್ಯವಾಗತ್ತೆ. ನಿಮ್ಮ ಕುಲದೇವರ ಆರಾಧನೆಯನ್ನು, ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿ ಆ ಭಗವಂತನ ರಕ್ಷಾ ಕವಚ ನಿಮ್ಮನ್ನು ಕಾಪಾಡ್ತಕ್ಕಂಥದ್ದು ಶುಭವಾಗಿ.